ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಶ್ರೀ ಸಿದ್ದರಾಮೇಶ್ವರ ಒಂದು ವಚನ, ಅದನ್ನು ಹಾಡಿನ ಮೂಲಕ ಪ್ರಸ್ತುತಪಡಿಸ್ತೀನಿ. ಚಂದ್ರನ ಮುಂದೆ ಚುಕ್ಕಿಯೇ, ಆನೆಯ ಮುಂದೆ ಕೋಣವೇ. ಚಂದ್ರನ ಮುಂದೆ ಚುಕ್ಕಿಯೇ, ಆನೆಯ ಮುಂದೆ ಕೋಣವೇ. ಸಿಂಹದ ಮುಂದೆ ಶ್ವಾನವೇ, ಸಿಂಹದ ಮುಂದೆ ಶ್ವಾನವೇ. ನಿಮ್ಮ ಮುಂದೆ ನಾನೇತರನವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ನಮ್ಮ ಅಣ್ಣನವರಾದ A.K. ಮಹೇಶ್ ಕುಮಾರ್ ಅವರು ಒಳ್ಳೆಯ ವಾದ್ಯಗಳು, ಭಾಷಣಕಾರರು, ನಿರೂಪಣಕಾರರು, ಉಪನ್ಯಾಸಕಾರರು. ಅವರು ಚಂದ್ರ ಇದ್ದಂಗ, ಅವ್ರ ಮುಂದೆ ನಾ ಚುಕ್ಕಿ ಇದ್ದಂಗೆ. ಅವರು ನಮಗೆ ಗೌರವ ಉಪಸ್ಥಿತಿ ಪ್ರಕಾರದಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ನನ್ನ ಮನದಾಳದ 4 ಮಾತುಗಳನ್ನು ಹೇಳ್ಕೊಳ್ತೀನಿ. ಯೋಗ ಅಂದರೆ ನಾವು ಭೌತಿಕವಾಗಿ ಸಾಮಾನ್ಯ ಮನುಷ್ಯ ಏನು ಯೋಚನೆ ಮಾಡ್ತಾನಂದರೆ, ಈ ಶರೀರದಿಂದ ಮಾಡುವ ಆಸನಗಳು, ಆ ಮಾಡುವ ಆಸನಗಳಿಂದ ನಮ್ಮ ದೇಹ ಸದೃಢವಾಗ್ತೈತೆ, ಶರೀರ ಸದೃಢವಾಗ್ತೈತೆ, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ದಾಸರು, ಶರಣರು, ಮಹಾಂತರು ಅದನ್ನು ಆಧ್ಯಾತ್ಮಿಕ ರೂಪದಲ್ಲಿ ನೋಡಿದ್ರು. ಏನಪ್ಪ ಅಂದರೆ, ಈ ಶರೀರ, ಈ ಕಾಯ ಅದ್ಭುತವಾದದ್ದು, ಸರ್ವಶ್ರೇಷ್ಠವಾದದ್ದು ಅಂಥೇಳಿ ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು ಇದು, ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಅದೇ ರೀತಿ ತಾಯಿ ಅಕ್ಕ ಮಹಾದೇವಿ ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಿ. ಆಹಾರದಿಂ ನಿದ್ರೆ, ನಿದ್ರೆಯಂ ತಾಮಸ, ಅಜ್ಞಾನ ಮೈಮರು, ಕಾಮವಿಕಾರ, ಭಾವವಿಕಾರ, ಇಂದ್ರಿಯ ವಿಕಾರ, ವಾಯುವಿಕಾರ ನೋಡ ಮಲ್ಲಿಕಾರ್ಜುನ ಅಂತ ಹೇಳ್ತಾ ಕೊನೆಯ ಒಂದು ಲೈನ್ನಲ್ಲಿ ವಲಸಿ ಬಂದ ಕಾಯವ ಕೆಡಸದೆ ಬಳಸಿಕೊಳ್ಳಿರಯ್ಯ ಅಂತ ಹೇಳ್ತಾರೆ. ಅದೇ ರೀತಿ ಅಣ್ಣ ಬಸವಣ್ಣವರು ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳ್ತಾ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒಣ್ಣ ಕಲಸವಯ್ಯ ಅಂತ. ಅಂದರೆ ಅಣ್ಣವರು ಈ ದೇಹನ ದೇಗುಲ ಅಂತ ಹೇಳಿದ್ರು, ಅಂದರೆ ಅಷ್ಟು ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿ. ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ತಮ್ಮ ಪ್ರವಚನದಲ್ಲಿ ಒಂದು ಕಡೆ ಹೇಳ್ತಾರೆ, ಇಟ್ ಈಸ್ ನಾಟ್ ಎ ಆರ್ಡಿನರಿ ಟೆಂಪಲ್, ಇಟ್ ಈಸ್ ಎ ಗೋಲ್ಡನ್ ಟೆಂಪಲ್ ಅಂತ. ನೋಡಿ, ಸಿದ್ದೇಶ್ವರ ಸ್ವಾಮೀಜಿಯವರು ಇದು ಬಂಗಾರದ ದೇಗುಲ, ಇಂಥ ದೇಗುಲವನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿರುತ್ತೆ. ಆದ್ರೆ ಎದಕ್ಕೆ ಹೇಳ್ತಾರೆ ಇಷ್ಟೆಲ್ಲ ಸಂತರು, ದಾಸರು ಎದಕ್ಕೆ ಹೇಳಿದ್ರಪ್ಪ ಅಂದರೆ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ನಂತರ ಈ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ನಾವೇನು ಮಾಡಕತ್ತೀವಿ, ಈ ಶರೀರವನ್ನು ನಮ್ಮ ಆಸೆಗಳಿಗೆ, ಬಯಕೆಗಳಿಗೆ ವ್ಯಯ ಮಾಡ್ತಾ ಇದ್ದೀವಿ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತದ್ದು ಕೋಟಿ, ನಿನಗಾಗಿ ಸತ್ತವರನ್ನು ಕಾಣಿ ಗುಹೇಶ್ವರ ಅಂಥೇಳಿ. ಅದೇ ರೀತಿ ಒಂದು ಇಂಗ್ಲಿಷ್ ಪ್ರವರ್ಬ್ ಬರ್ತದೆ, ಡಿಸೈರ್ಸ್ ಆರ್ ಅನ್ಲಿಮಿಟೆಡ್, ವಿ ಕೆನಾಟ್ ಫುಲ್ಫಿಲ್ ಆಲ್ ಅವರ್ ಡಿಸೈರ್ಸ್, ಇಫ್ ಯು ಟ್ರೈ ಟು ಫುಲ್ಫಿಲ್ ದೆಮ್ ದೇ ವಿಲ್ ಗ್ರೋ ಅಗೇನ್ ಅಂತ. ಆಸೆಗಳಿಗೆ, ಬಯಕೆಗಳಿಗೆ ಕೊನೇ ಇಲ್ಲಂತೆ, ಅವುಗಳನ್ನು ತೀರಿಸಿಕೊಂಡಂತೆಲ್ಲ ಅವು ಮತ್ತೆ ಮತ್ತೆ ಚಿಗುರುತ್ತಲೇ ಇರುತ್ತವೆ ಅಂತ ಹೇಳಿ. ಅದಕ್ಕೆ ನೋಡ್ರಿ, ಅಕ್ಕ ಮಹಾದೇವಿ ರಾಜನೇ ಬಯಸಿದ್ದ, ಅದಕ್ಕೆ ಅಕ್ಕ ಮಹಾದೇವಿಗೆ ರಾಜನೇ ಬಯಸಿದ್ದ ಮದುವೆ ಆಗ್ಬೇಕಂತ ಹೇಳಿ. ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಅಕ್ಕ ಏನು ಮಾಡಿದ್ಲು, ಹೊರಗೆ ಬಂದು ಒಂದು ವಚನ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದಡೆ ಹಳ್ಳ ಕೆರೆ ಬಾವಿಗಳುಂಟು, ಅಂಗ ಸೀದಕ್ಕೆ ಬಿಸಾಟ ಅರಿವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಚೆನ್ನ ಮಲ್ಲಿಕಾರ್ಜುನಯ್ಯ
ಆತ್ಮಸಂಘಾತಕ್ಕೆ ನೀ ನನಗುಂಟು ಅಂತ ಹೇಳಿ ಅವರು ಇದನ್ನೆಲ್ಲ ಧಿಕ್ಕರಿಸಿ, ಆಸೆಗಳನ್ನು ಧಿಕ್ಕರಿಸಿ ಹೊರಗೆ ಬರ್ತಾರೆ. ಆಸೆ ಇರಬಾರ್ದಂತಲ್ಲ, ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು ಮನುಷ್ಯನಿಗೆ. ಅದಕ್ಕೆ ಮೋಳಿಗೆ ಮಾರಿಯವರು ಒಂದ್ ಕಡೆ ಹೇಳ್ತಾರೆ, ಆನೆ ಕುದುರೆ ಅಂಬಾರಿ ಭಂಡಾರವಿದ್ದಡೇನು ತಾನುಂಬುದು ಪಡಿಯಕ್ಕಿ ಕುಡಿಯುವುದೊಂದು ಹಸುವಿನ ಹಾಲು, ಮಲಗುವುದೊಂದು ಅರ್ಧ ಮಂಚ, ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ ಹೇಳ್ತಾರೆ. ಇಂಥವನ್ನು ಶರೀರವನ್ನ ನಾವು ಆಸೆಗಳಿಗೆ ಆಮಿಷಗಳಿಗೆ ತೊಡಗಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಮಾತ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅತ್ತು ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗೃತ ಅಂತ ಹೇಳಿ. ಅಂದ್ರೆ ನಮ್ಮ ಕೊನೆಗಾಲದಲ್ಲಿ ನಾವು ಹೋಗೋ ಮುಂದೆ ತಂದೆ ಬರಂಗಿಲ್ಲ, ತಾಯಿ ಬರಂಗಿಲ್ಲ, ಬಂಧು ಬರಂಗಿಲ್ಲ, ಬಳಗ ಬರಂಗಿಲ್ಲ, ಸಹೋದರರು ಬರಂಗಿಲ್ಲ. ಅರ್ಥೋ ನಾಸ್ತಿ, ನೀ ಗಳಿಸಿದ ಸಂಪತ್ತು ಬರಂಗಿಲ್ಲ. ಗೃಹಂ ನಾಸ್ತಿ ಅಂದ್ರೆ ನಾವು ಕಟ್ಟಿದ ಮನೇನು ಬರಂಗಿಲ್ಲ. ಅದಕ್ಕೆ ಜಾಗೃತ ಈ ಶರೀರವನ್ನ ಮುಕ್ತಿ ಕಡೆಗೆ ಒಯ್ಯಿ, ಒಳ್ಳೇದಕ್ಕೆ ಯೂಸ್ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಶ್ಲೋಕದಲ್ಲಿ ಸಂಪದಂ ಸ್ವಪ್ನ ಸಂಕಾಸ ಯೌವನಂ ಕುಸುಮೋಪಮಂ ವಿದ್ಯುಚ್ಚಂಚಲಂ ಆಯುಷ್ಯಂ ತಸ್ಮಾತ್ ಜಾಗೃತ ಅಂತ ಹೇಳಿ. ಸಂಪದಂ ಸ್ವಪ್ನ ಸಂಕಾಸ ಅಂದ್ರೆ ಸ್ವಪ್ನದಲ್ಲಿ ನಾವು ದೊಡ್ಡ ಶ್ರೀಮಂತರಾಗಿ ಕಾಣ್ತೀವಿ, ನಮಗೆ ಆಸ್ತಿ ಪಾಸ್ತಿ ಬಂದಂಗೆ ಆಗ್ತೈತೆ, ಕಾರು ಬಂಗ್ಲೆ ಬಂದಂಗೆ ಆಗ್ತೈತೆ. ಆದ್ರೆ ಕಣ್ಣು ತೆಗೆದು ನೋಡಿದಾಗ ಎಚ್ಚರ ಆದಾಗ ಅವು ಯಾವೂ ಇರಂಗಿಲ್ಲ ಅಂತೆ. ಅದರಂಗ ಈ ಜೀವನದಲ್ಲಿ ನಾವು ಸಾಕಷ್ಟು ಪಡೆದಿರ್ಬೋದು, ಅವೆಲ್ಲ ಕ್ಷಣಿಕ ಅಂತ ತಿಳ್ಕೊಬೇಕಂತೆ. ಸ್ವಪ್ನದಲ್ಲಿ ಹೆಂಗೆ ಕಾಣ್ತೀವಿ ಅದರಂಗ ಕಾಣ್ಬೇಕಂತೆ. ಅಂದಾಗ ನಾವು ಬಿಟ್ಟು ಹೋಗೋ ಮುಂದೆ ದುಃಖ ಆಗಂಗಿಲ್ಲ, ಇಲ್ಲಾಂದ್ರೆ ಅದು ತಾಪ ಆಗ್ತೈತೆ ನಮಗೆ. ಅದಕ್ಕೆ ಒಂದ್ ಕಡೆ ತರುಣಾನಂದ ಸಾಗರ್ ಅವರು ಒಂದ್ ಕಡೆ ಮಾತು ಹೇಳ್ತಾರೆ, ಜಬ್ ಹಮ್ ಪೈದಾ ಹುವೆ ಜಗ್ ಹಸೆ ಹಮ್ ರೋಯೆ ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ್ ರೋಯೆ ಅಂತ ಹೇಳಿ. ತರುಣ್ ಸಾಗರ್ ಅವರು ಅಂದ್ರೆ ಒಂದು ಮಗು ಹುಟ್ಟಿದಾಗ ಎಲ್ಲರೂ ನಗ್ತಿರ್ತಾರೆ, ಅಂದ್ರೆ ಇಡೀ ಕುಟುಂಬ ಅಂದ್ರೆ ಇಡೀ ಜಗತ್ತು ನಗ್ತಿರ್ತಂತೆ, ಮಗು ಹುಡ್ತು ಅಂತ ಹೇಳಿ. ಆದ್ರೆ ನಾವು ಅಳ್ತಿರ್ತೀವಿ ಅಂತಂದ್ರೆ ಮಗು ಅಳ್ತಿರ್ತೈತೆ. ನೀ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಹೋಗು, ನೀನು ಹೋಗ್ತಾ ಇರ್ಬೇಕಾದ್ರೆ ಇಡೀ ಜಗತ್ತು ಅಳ್ತಿರ್ಬೇಕು, ಆದ್ರೆ ನೀ ನಗ್ನಗ್ತಾ ಹೋಗ್ಬೇಕು. ನನ್ನ ಜೀವನ ಸಾರ್ಥಕತೆ ಆಗೈತೆ ಅಂತ ಹೇಳಿ ಹೋಗ್ತಾ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಇದು ಎಲ್ಲ ಯಾಕೆ ಬರಕತ್ತೈತೆ ಅಂದ್ರೆ ನಮಗೆ ಅಜ್ಞಾನ ಅಂಧಕಾರ ಇಲ್ಲಿ ಐತೆ. ನಮಗೆ ಅಂತ ಅಂಧಕಾರನ್ನ ತೊಲಗಿಸ್ಲಿಕ್ಕೆ ಇಂಥ ಶರಣ ಬಂಧುಗಳು ಮನೆಗಳಿಗೆ ಜ್ಞಾನವನ್ನ ಹಂಚಲಿಕ್ಕೆ ಬರಕತ್ತಾರ. ಅದಕ್ಕೆ ಆ ಜ್ಞಾನವನ್ನ ನಾವು ತಗೋಬೇಕು, ಜ್ಞಾನದ ಬೆಳಕನ್ನು ನಾವು ತುಂಬ್ಕೋಬೇಕು. ಅಂದಾಗ ಮತ್ತ ನಾವು ಸಂಸಾರವನ್ನ ಸುಸೂತ್ರ ರೀತಿಯಲ್ಲಿ ನಾವು ತೊಡಸ್ಕೋಬಹುದು. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಈಗ ಇದು ಒಂದು ಮನೆ, ಯಾವ ಸಾಮಾನು ಎಲ್ಲಿಟ್ಟಿವಿ ಅಂತ ನಮ್ಗೆ ಗುರ್ತಿರ್ತೈತೆ. ಆದ್ರೂ ಕೂಡ ಸಡನ್ ಕರೆಂಟ್ ಹೋತ ಅಂತ ತಿಳ್ಕೋರಿ, ಕತ್ಲಾಗ್ಬಿಡೋದು. ಕತ್ಲಾದ ಕೂಡ ಹುಡುಕ್ತಿರ್ತೀವಿ, ಈ ಸಾಮಾನು ಇಲ್ಲಿ ಇಟ್ಟಿದ್ದೆ ಎಲ್ಲೋತು ಅಂತ. ಅದೇ ಒಂದು ದೀಪ ಇತ್ತು ನಮ್ಮ ಕೈಯಲ್ಲಿ ಅಂದ್ರೆ ಆ ವಸ್ತು ಕಡೆ ಕರೆಕ್ಟಾಗಿ ಹೋಗ್ತೀವಿ. ಹಂಗ ನಮ್ಮ ಜೀವನದಲ್ಲಿ ಜ್ಞಾನದ ಬೆಳಕು ಅಂತಿದ್ದಾಗ ನಮ್ಮ ಸಂಸಾರದ ತಾಪತ್ರಯಗಳನ್ನ ಸರಳವಾಗಿ ನಾವು ದಾಟಬಹುದು. ಅದಕ್ಕೆ ಇಂಥ ಶರಣರು ಬಂದಾಗ ನಾವು ಇದರಲ್ಲಿ ಅನುಭವನ ಪಡ್ಕೋಬೇಕು, ಸತ್ಸಂಗ ಮಾಡಬೇಕು. ಈಗ ನೋಡ್ರಿ, ಆದ್ರೆ ಒಂದ್ ಕಡೆ ಸರ್ವಜ್ಞ ಹೇಳ್ತಾನ, ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಯಾರೂ ಬರಂಗಿಲ್ಲ ಅಂದ್ರೆ ಬೆರಳೆಣಿಕೆಷ್ಟು ಜನ ಬರ್ತೀವಿ. ಅದಕ್ಕೆ ಗಂಧವನ್ನು ತೇಯುವಲ್ಲಿ ಒಂದು ನೊಣವನ್ನು ಕಾಣಿ, ಹೇಸಿ ಮಲವ ಬಿಡುವಲ್ಲಿ 101 ನೊಣ ಮುತ್ತುವುದು ನೋಡ ಸರ್ವಜ್ಞ ಅಂತೇಳಿ. ಇಂಥ ಶರಣರು ಬಂದಾಗ ಅದನ್ನ ನಾವು ಹಂಚ್ಕೋಬೇಕು. ಹಂಚ್ಕೊಂಡಾಗ ಮಾತ್ರ ನಮ್ಮ ತಲೆಯಲ್ಲಿ ಜ್ಞಾನದ ಬೆಳಕಿದ್ದಾಗ ಮಾತ್ರ ನಮ್ಮ ಸಂಸಾರವನ್ನ ನಾವು ಸರಿಯಾಗಿ ನಾವು ದಾಟಬಹುದು, ಈಜಬಹುದು, ಇದ್ದು ಜಯಿಸಬೇಕು ಅಂತ ಹೇಳಿ. ಮೊನ್ನೆ ಡಾಕ್ಟರ್ ಶಿವಕುಮಾರ್ ಮಾಲಿಕ್ ಪಟೇಲ್ ಅವ್ರ ಮನೆಯಲ್ಲಿ ಮಹಾದೇವಪುರ ಅಂತ ಬಂದಿದ್ರು. ಅವರು ಮೊಬೈಲನ್ನು ತೋರಿಸಿ ಒಂದು ಮಾತು ಹೇಳಿದರು, ನಿಮ್ಮ ಮೊಬೈಲ್ ₹1,00,000 ಇರ್ಬೋದು, ಆದರೆ ಇದರಲ್ಲಿ 4 ಅಂಶಗಳು ಇರಬೇಕು ಅಂತ ಹೇಳಿ. ಒಂದು ಸಿಮ್ಮು, ಕರೆನ್ಸಿ, ಬ್ಯಾಟ್ರಿ, ಆಮೇಲೆ ನೆಟ್ವರ್ಕ್. ಎಲ್ಲವೂ ಇತ್ತು. ಸಿಮ್ ಇರಲಿಲ್ಲ ಅಂದರೆ ಏನೂ ವರ್ಕ್ ಮಾಡೋಂಗಿಲ್ಲ. ಎಲ್ಲ ಇತ್ತು, ಕರೆನ್ಸಿ ಇದ್ರೂ ಕೂಡ ಕೆಲಸ ಮಾಡೋಂಗಿಲ್ಲ. ಎಲ್ಲ ಇತ್ತು, ನೆಟ್ವರ್ಕ್ ಇದ್ರೂ ಕೂಡ ಕೆಲಸ ಮಾಡೋಂಗಿಲ್ಲ. ಅಂದರೆ 4 ಅಂಶ ಇರಲೇಬೇಕಂದ್ರೆ. ಅದೇ ರೀತಿ
ಮನುಷ್ಯನಲ್ಲಿ 4 ಅಂಶ ಇರಬೇಕು. ಯಾವ್ಯಾವ ಅಂದರೆ ಕಾಯಕ, ದಾಸೋಹ, ಅನುಭವ, ಸತ್ಸಂಗ. ಇವು 4 ಇದ್ದಾಗ ಮನುಷ್ಯ ಪರಿಪೂರ್ಣ ಆಗ್ತಿರುತ್ತೆ. ಅಂತ ಒಂದು ಅನುಭವವನ್ನು ನಮ್ಮ ಮಿತ್ರರಾದ ಶ್ಯಾಮೂರ್ತಿ ಅಯ್ಯವರು ಹಾಗೂ ಅನ್ನಪೂರ್ಣ ಅಕ್ಕನವರು ಈ ಮನೆಯಲ್ಲಿ ಕೊಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ದಾಸೋಹವನ್ನು ಕೊಡಿಸ್ತಾ ಇದ್ದಾರೆ. ಇಲ್ಲಿ ಅನ್ನಪೂರ್ಣಕ್ಕ ಅಂದರೆ ಅನ್ನಪೂರ್ಣೇಶ್ವರಿನೇ ಇದು ನಿಲಯ, ಅನ್ನಪೂರ್ಣೇಶ್ವರಿ ನಿಲಯ ಅಂತ ಇಡ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಯಾವಾಗನ ಕ್ಲಾಸ್ನಾಗ ಸ್ನೇಹ ಬಳಕಕ್ಕೆ ಬಂದಾಗ ಏನಾನ ಕಾರ್ಯಕ್ರಮ ಐತೆ ಬರ್ರಿ ಅಂತ ನೋಡ್ರಿ, ನಾವು ಒಂದು 10-20 ಜನ ಬರ್ತೀವಿ ಅಂದ್ಕೊಳ್ಳಿ, ನೀವು 40 ಜನ ಬರ್ರಿ, ಅದಕ್ಕೆ ಯಾಕೆ ಸಿದ್ಧ ಬರ್ರಿ, ನಮ್ಮ ಮನೆಗೆ ತಿನ್ನಕ ಉಣ್ಣಕ ಏನೇ ಅದಿಲ್ಲ, ನೀವು ಭರ್ಪೂರ್ ತಿಂದು ಹೋಗ್ರಿ ಅಂತ ಹೇಳ್ತಾರೆ. ಅಂತ ದಾಸವನ್ನು ಇವರು ಇವತ್ತಿನ ಇಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಇಂಥ ದಾಸವನ್ನು ಮಾಡೋದಕ್ಕೆ ಅವ್ರಿಗೆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಕೊಡಲಿ ಹಾಗೂ ಸಕಲ ಸಂಪತ್ತನ್ನು ಕರುಣಿಸಲಿ. ಅದೇ ರೀತಿ ವಚನ ಶ್ರವಣದಲ್ಲಿ ನೀವು ಶರಣರು ನನಗೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರಿ ಮತ್ತು ಎಲ್ಲ ಸಹನೆಯಿಂದ ಕೇಳಿದ ಎಲ್ಲ ಶರಣ ಬಂಧುಗಳೇ ಶರಣ.